ಇವತ್ತು ಮಾಂಗಲ್ಯ ಸರ ಹಾಕಿ ಬಂದವ್ರ. ನನಗೆ ಎಷ್ಟೊತ್ತಿಗೆ ಬರ್ತಾರೋ ಅಂತ ಕಾಯ್ತಾ ಇದ್ದೀನಿ. ಹಂಗೆ ಖುಷಿಲಿ ಕುಂದಾಡೋಣ ಅನ್ನಿಸ್ತೈತೆ. ಎಷ್ಟೊತ್ತಿಗೆ ಬರ್ತಾರೋ ಕಾಣೆ. ಚೈನ್ ಯಾವಾಗ ಬರ್ತೈತೋ, ಯಾವಾಗ ಹಾಕೊಂಡು ನಮ್ಮೂರಲ್ಲಿ ಎಲ್ಲಾರ್ಗು ತೋರಿಸ್ಕೊಬತ್ತೀನೋ, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಶಾಂತಕ್ಕಂಗೆ ತೋರಿಸ್ತೀನೋ ಅಂತ ಕಾಯ್ತವನಿ. ಏನಪ್ಪ ಆಡು ಗಿಡು ಜೋರಾಗಿ ಹೇಳ್ಕೊಂಡು ಕೂತವಳೆ, ಇಲ್ಲಿ ಗಂಟ ಕೇಳ್ತೈತೆ. ಏನಪ್ಪ ಹೋಗಿ ನೋಡೋಣ. ನಿಂಗಮ್ಮ ಏನು ಭಾರಿ ಜೋರಾಗಿ ಹಾಡು ಹೇಳ್ತಾ ಕೂತಿದೀಯಾ? ಅಯ್ಯೋ ಅಲ್ಲಿ ಗಂಟೆ ಮುಂದ್ಲ ಅಲ್ವರೆಗೂ ಕೇಳ್ತಾ ಇದೆ. ಏನು ಈಟೊಂದು ಖುಷಿಯಾಗಿದೆಯಾ? ಇವತ್ತು ನೀವು ಮಾಂಗಲ್ಯ ಸರ ಹಾಕ್ಬತ್ತೀನಿ ಅಂದ್ರಲ್ಲ, ಅದಕ್ಕೆ ಖುಷಿಯಾ ನನಗೆ ತಡೆಯೋಕ್ಕಾಯ್ತಾ ಇಲ್ಲ. ಹಂಗೆ ಒಂದು 2 ಕುಂತ ಕುಣಿದು ಬಿಡೋಣ ಅನ್ನಿಸ್ತಾ ಇದೆ. ಆದರೆ ಏನು ಮಾಡ್ತೀರಾ, ಮನೆಗೆಲ್ಲ ಅವರಲ್ಲ. ಅದಕ್ಕೆ ಹಾಡ್ನಾರ ಹೇಳ್ಕೊಂಡು ಖುಷಿಯ ಪಡೋಣ ಅಂತ ಅಂದ್ಬಿಟ್ಟು ಹಾಡು ಹೇಳ್ತಾ ಕೂತಿದ್ದೆ. ಬನ್ನಿ ಕೂತ್ಕೊಳ್ಳಿ. ಹಬ್ಬ ಬನ್ನಿ ಕೂತ್ಕೊಳ್ಳಿ ಅನ್ನಂಗೆ ಆಗೋಬಿಟ್ಟ. ನಾನೇ ಬಾ ಕೂತ್ಕ ಅಂದ್ರೂ ಓಡಾಯ್ತಾ ಇದ್ದೆ ಕೈಗೆ ಸಿಗ್ದಂಗೆ. ಈಗೆಲ್ಲ ಬನ್ನಿ ಕೂತ್ಕೊಳ್ಳಿ ಅಂತ ಇದೆಯಾ? ಚೇಂಜ್ ಆಗ್ಬಿಟ್ಟಿದೆಯಲ್ಲ, ಆಗ್ಲೇ ಬದಲಾದಂಗೆ ಕಾಣ್ತಿದೆಯಾ? ಎಂತದಿಲ್ಲ ಕಂಡು ಬನ್ನಿ. ಇನ್ನು ಎಷ್ಟು ದಿನ ಹಂಗೆ ಇರೋದು? ಅದಕ್ಕೆ ಹೊಸ ಬದಲಾಗಿದ್ದೀನಿ ಅಷ್ಟೇ. ನಾನೇ ಮುಂದಾಗೆಲ್ಲವ ನಿನ್ನ ಅಷ್ಟೊಂದು ನಾವು ಯಾವಾಗಲೂ ಜಯಕನ್ ಗಂಡ ಅಂತಾನೆ ನೋಡ್ತಿದ್ವಲ್ಲ, ಒಂಥರ ಮನ್ಸಾಗ ಅದೇ ಇತ್ತು. ಈಗ ಒಂಚೂರು ಬದಲಾಯ್ತಾವನಿ. ಆಟ ಯಾಕಂತ ಬನ್ನಿ. ಜಯಕ್ಕನ ಗಂಡ ಅಂತ ನೋಡ್ತಿಲ್ಲಂತೆ, ಜಯಕ್ಕನ ಗಂಡ ಅಂತ ಬರೀ ಇಲ್ದವು ಹೇಳ್ಕೊಂತ ತಿರುಗು. ಈ ಬಂಡ ನೋಡ್ಕೊಂಡು ಏನಿಲ್ಲ ಕಂತ ಬಾ. ಈ ಜಯಕ್ಕನ ಗಂಡ ಅಂತಾನು ನೋಡಿಲ್ಲ, ಏನು ನೋಡಿಲ್ಲ. ಈಗ ಮಾಂಗಲ್ಯ ಸರ್ ಹಾಕ್ಬಂದಿದ್ದೀನಲ್ಲ, ಅದಕ್ಕೆ ತಾನೇ ನೀನು ಬದಲಾಗಿರೋದು. ಏನಾರ ಅಂದ್ರೆ ಏನೋ ಅಂದಂಗಿತ್ತು. ಮಾಂಗಲ್ಯ ಸರ ಹಾಕಿ ಬಂದಿರೋ ಬದಲಾಗಿದೆಯಾ ಅಂತಾನೇನೋ ಅಂದಂಗಿತ್ತಲ್ಲಿ. ಇಲ್ಲ ನಾನು ಯಾಕಂಗಂದನಾ? ಏನಿಲ್ಲ. ಓಸಿ ಊಟ ಹಾಕ್ಕೊಡ್ಬಾ, ಹೊಟ್ಟೆ ಹಸಿತಾ ಕೂತದೆ. ಹೇಳಿದ್ನೆಲ್ಲ ಮಾಡಿದ್ದೀರಾ? ಸೊಪ್ಪಿನ ಸಾರು ಇದು ಎಲ್ಲನೂ ಮಾಡಿ ಹಪ್ಳ ಹಾಕುವಂತ ಹೇಳಿದ್ನಲ್ಲ. ನಾನು ಮಧ್ಯಾಹ್ನ ಊಟಕ್ಕೆ ಬರೋಣ ಅಂದನು, ಇಷ್ಟೊತ್ತು ಆಗೋಯ್ತು ನೋಡು. ಮಧ್ಯಾಹ್ನನೂ ಏನು ಸರಿಯಾಗಿ ತಿಂದಿಲ್ಲ ನಾನು, ಅದಕ್ಕೆ ಹೊಟ್ಟೆ ಹಸಿತಾ ಅದು ಇಷ್ಟೊತ್ತಿಗೆ. ಬನ್ನಿ ಈಗ ಅತ್ತಾಗೋಲ್ಲ ಇತ್ತಾಗೋಲ್ಲ ಅನ್ನೋ ಟೈಮಾಗೆ ಏನು ತಿಂತೀರಾ? ಹಸಿ ಸೊಪ್ಪು ಕಾಳು ಹಾಕೊಂಡ್ಬಂದು ಕೊಟ್ಟನಂತೆ, ತಿನ್ನೀವ್ರಂತೆ. ಬನ್ನಿ ಕೂತ್ಕೊಂಡು ತಿನ್ನೀವ್ರಂತೆ. ಅಯ್ಯೋ ಗಂಡಂಗೆ ಹೊಟ್ಟೆ ಹಸಿ ಅಂದರೆ ಅದ್ರ ಮ್ಯಾಗ ಜ್ಞಾನ ಇಲ್ಲ. ಬನ್ನಿ ಕೂತ್ಕೊಳ್ಳಿ ಅಂತಾಳೆ. ಇನ್ನೇನು ಮಾಡೋದು? ನಾಯಿ ಹಸ್ತಿತ್ತು, ಅದೆಂಥದ್ದು ಹೇಳ್ತಾರಲ್ಲ, ರೊಟ್ಟಿ ಹಳಸಿತ್ತು ಅಂತ. ಹಂಗಾಗದೆ ನಾನು ಬಾಳ್ವೆ. ಅವಳು ಹೇಳ್ದಂಗೆ ಕೇಳಲೇಬೇಕು. ಹೋಗಿ ಕೂತ್ಕೊತೀನಿ. ಆಮ್ಯಾಕೆ ಮಾತಾಡಿದ್ಬೇಕಾದ್ರೆ ಹೊಸ ಏನಾರ ತಂದು ಕೊಡ್ತಾಳೆ, ನೋಡ್ತೀನಿ ತಿನ್ನೋಕ್ಕೆ. ಏನು ಅಮ್ಮನವರು ಈಟೊತ್ತಿಗೆ ಬನ್ನಿ 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 ಅಂತ ಕರಿತಾ ಇದ್ದೀರಾ? ಏನು ವಿಷಯ? ಏಟಕ್ಕೆ ಹಾಕಿ ಬಂದ್ರಿ? 1 ತೊಲನ 2 ತೊಲನ? ಅದನ್ನೇ ಕೇಳೋಣ ಅಂತ ಕರೆದೆ ಆಟಯ್ಯ. ಅಯ್ಯ ನಿನ್ನ 1 ತಲ 2 ತಲಕ್ಕೆ ಎಂಥದ್ದು ಬಂದಾತು? ಹಾಕಿ ಬಂದೀವಿ. ನಾನು ಏಟೋ ಹಾಕಿ ಬಂದೀನಿ ಬಿಡು. ನಿನಗೆ ಯಾಕೆ ಬಂದಾಗ ನಾನು ಹೇಳ್ತೀನಿ. ದಿಮ್ನಾಗೆ ಮಾಡ್ಸಿದ್ದೀನಿ ಅಂತ ಹೇಳಿದ್ಮೇಲೆ ಅದ್ರ ಬಗ್ಗೆ ಯಾಕೆ ನಿಂಗೆ ಚಿಂತೆ ಬಿಡು. ಇವನೇನು ಮಾಮೂಲಿ ಮಾತಕ್ಕೆಲ್ಲ ಬಗ್ಗ ಅಂತ ಮನುಷ್ಯಲ್ಲ. ಹೊಸ ದಿನ ಬೇಕು ಇವನು ಬಗ್ಸಕ್ಕೆ. ನೋಡೋಣ. ಅಲ್ಲ ಕಣಿ, ಯಾವಾಗ ಕೊಡ್ತಾರಂತೆ? 7 ದಿನ ಆಯ್ತದೆ. ಏನಂದ್ರು? ಈಗ ಹಾಕಿ ಬಂದಿದ್ದೀವಿ. ಈಟ್ ಬಿರ್ನೆ ಎಲ್ಲಿ ಕೊಟ್ಟಾರು? ಕಮ್ಮಿ ಅಂದರೂ ಒಂದು 15 ದಿನನಾರ ಬೇಕು. ಈಟ್ ಬಿರ್ನೆ ಹೆಂಗೆ ಕೊಡೋಕ್ಕಿಲ್ಲ. ದಿನ ಆಯ್ತತೆ. ಅಯ್ಯೋ ನಾನು ಇವತ್ತು ನಾಳೆಕೋ ಬರ್ತತೆ. ಹೋಗಿದ್ದಂಗೆ ಅಯ್ಯೋ ಹೇಳಿದ್ರೆ ಮಡಿಕೊಂಡಿರ್ತಾರಲ್ಲ, ಅದೇ ಕೊಡ್ತಾರೇನೋ, ತಕ್ಕಂದೆ ಬರ್ತೀರಾ ಅಂತ ಅನ್ಕೊಂಡಿದ್ದೆ. ಹೋಗೋವಾಗ ಹಾಕೊಂಡು ಹೋಗ್ಬೋದು ಅಂತವ. 15 ದಿನದ ಮ್ಯಾಲ ಆಯ್ತದೆ ಅಂತಿರಲ್ಲ. ಹಂಗಾರೆ ಅಲ್ಲಿಗಂಟ ನಾವು ಇಲ್ಲೇ ಇರೋನೆ? ಇವಳೇನಪ್ಪ ಇವಳು 15 ದಿನದ ಮೇಲೆ ಆಗುತ್ತೆ ಅಂದ್ರೆ ಅಲ್ಲಿ ಗಂಟೆ ಇಲ್ಲೇ ಇರೋನೆ ಅಂತಾಳೆ. ಅಲ್ಲ, ಆ ಸರಕುವೆ ಇವಳು ಇಲ್ಲೇ ಇರೋಕ್ಕೂ ಏನು ಸಂಬಂಧ ಅಂತ. ಅಲ್ಲ ನಿಂಗಮ್ಮ, ಆ ಸರಕುವೆ ನೀನು ಇಲ್ಲೇ ಇರೋಕ್ಕೂ ಏನು ಸಂಬಂಧ? ಯಾರು 15 ದಿನ ಗಂಟ ಇರ್ತಾರ? 3 ದಿನಕ್ಕೆ ಹೊಂಡಬೇಕು, ನಾಳಿಕೆ ಊರಿಗೆ ಹೋಗ್ಬೇಕು, ಕೆಲಸ ಎಲ್ಲನೂ ಹಂಗಂಗೆ ಬಿಟ್ಟು ಬಂದೀವಿ. 15 ದಿನ ಗಂಟೆ ಇಲ್ಲಿ ಕೂತ್ಕೊಳಕಾಯ್ತತಾ? ಅಲ್ಲ ಕಣಿ, ನಾನು ಸರ ಹಾಕೊಂಡು ಶಾಂತಕ್ಕಂಗೆ ಊರವ್ರಿಗೆಲ್ಲವ ತೋರಿಸ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೆ. ನೀವು 15 ದಿನದ ಮ್ಯಾಲ ಆಯ್ತತೆ ಅಂದ್ರೆ ನಾನು ಅಲ್ಲಿ ಊರಲ್ಲಿ ಹಾಕಂದ್ರೆ ಅಲ್ಲಿ ಯಾರು ನಂಗೆ ಗೊತ್ತಿಲ್ಲ, ಏನಿಲ್ಲ. ಅಲ್ಲಿ ಯಾರು ನೋಡಿ ಏನು ಪ್ರಯೋಜನ? ಅದಕ್ಕೆ ನಾನು ಇಲ್ಲೇ ಇರ್ತೀನಿ 15 ದಿನ ಗಂಟವ. ಸರ ಬಂದ್ಮೇಲೆ ತಕ್ಕ ಬನ್ನಿ ಹಾಕೊಂಡು, ಆಮೇಲೆ ಎಲ್ಲರಿಗೂ ತೋರಿಸ್ಬಿಟ್ಟು ಆಮೇಲೆ ಬರ್ತೀನಿ ಊರಿಗೆ. ಅಯ್ಯಪ್ಪ ದೇವ್ರೇ, ಈ ಮಟ್ಟಿಗೆ ತೋರ್ಗಾಣಿಕೆ ಇರಬಾರ್ದು ನಿಂಗಮ್ಮ. ತೆಗಿ ನಾನೆಲ್ಲೂ ನೋಡಲಿಲ್ಲ. ಅಲ್ಲ, ಸರ ಬಂದರೆ ಅಲ್ಲಿ ಊರೆಲ್ಲ ಹಾಕ, ಇಲ್ಲಿಗೆ ಮತ್ತೆ ಬತ್ತೀಯಲ್ಲ ಯಾವಾಗಾರವ. ಈಗ ಹಬ್ಬ ಹುಣ್ಣಿಮೆ ಮೊದಲನೇ ಹಬ್ಬ ಅಂತ ಕಾರ್ಸೆ ಕರೆಸ್ತಾರೆ, ಆಗ ನೋಡ್ತಾರೆ.
ಏನು ಬತ್ತಿದ್ದಂಗೆ ಅವ್ರಿಗೆ ತೋರಿಸಿ ಹಾಕಂದು ನೀನು ಟೀ ಕುಡಿಬೇಕು ಅನ್ನೋದು ಯಾಕೆ? ಅದೆಲ್ಲ ನನಗೆ ಇಷ್ಟ ಆಗಕ್ಕಿಲ್ಲ. ನಡಿ ನಡಿ, ಊರಲ್ಲಿ ಬಂಗ ಎಲ್ಲ ಹಂಗಂಗೆ ಬಿದ್ದಾವೆ. ಏನು ಕಾಳು ಕಡ್ಡಿ ಏನು ಎತ್ತ ಹೆಂಗೆ ಎಂಥದ್ದು ಕೇಳಿಲ್ಲ. ನಮ್ಮ ಅಣ್ಣ ಪಾಪ ಎಲ್ಲನೂ ಇಟ್ಟು ಬೀಗ ಹಾಕೊಂಡ್ ಬಂದವನೇ. ಏನು ಎತ್ತ ಅಂತ ಹೋಗಿ ನೋಡಬಾರ್ದು, ಬಿಟ್ಟು ಮನೆ ಬಿಟ್ಟಂಗೆ ಬಂದು ಕೂತ್ಕೋತಾರೆ. ನಡಿ, ಬೀಗನೂ ಅವ್ನ ಕೈ ಕೊಟ್ಟು ಬಂದಿದ್ದೀನಿ. ಮನೆ ಏನು ಧೂಳಿರ್ದು ಇರ್ತದೆ, 15 ಗಂಟೆ ಕೂತ್ಕೊಳ್ಳೋಕಾಯ್ತದ? ನಡಿ ಹೊರಡನ್ ಫಸ್ಟ್ ನಾಳಿಕೆ. ಹಂಗಂತೀರಿ? ಅಯ್ಯೋ, ನಾಳೆಯಿಂದವ ಇನ್ನು ಅದು ಬೇರೆ ಇರ್ತದೇನೋ ಪ್ರಾರಬ್ಧ. ಆ ಹುಡುಗಿ ನೋಡ್ಕೊಂಡು ಅಡುಗೆ ಮಾಡ್ಕೊಂಡು ಇವನಿಗೂ ಮಾಡಿಕೊಟ್ಟು ಯಾವಳವ ಒದ್ದಾಡ್ತಾಳೆ. ನನಗೆ ಮೊದಲೇ ನ್ಯಾಯವಾಗ ಒಲೆ ಹಚ್ಚೇ ರೂಢಿ ಇಲ್ಲ. ಹೋಗತ್ತಾಗಿ. ಅಲ್ಲ ರೀ, ಮತ್ತೆ ಆ ಹುಡುಗಿ ದೊಡ್ಡಪ್ಪನ ಮನೇಲೆ ಐತೆ, ಕರ್ಕೊಂಬಂದಿರಿ ಇಲ್ಲಾರ ಒಂದಿನ ಇರೋದಪ್ಪ. ನಾನು ನಾಳೆಗೆ ಹೋಗ್ಬೇಕು ಅಂತೀರಾ? ದೊಡ್ಡಪ್ಪ ಯಾರ ಮನೇಲೆ ಇದ್ರೆ ಹಂಗೆ ಇಲ್ಗೂ ಒಂದಿನ ಕರ್ಕೊಂಬಂದಿದ್ರೆ ಶಾಂತಕ್ಕನ ಮಗ ಕೊಟ್ಟೆಲ್ಲ ಆಟಾಡ್ಕೊಂಡು ಇರೋದಪ್ಪ. ಇಲ್ಲ, ಅವಳು ಒಂದು 15-20 ದಿನ ಅಲ್ಲೇ ಇರಲಿ, ಸುಮ್ಕಿರು. ಆಮ್ಯಾಕೆ ಬಂದು ಕರ್ಕೊಯ್ತೀನಿ. ಏನು ಹಾಕಿಲ್ಲ, ಇಲ್ಲ ನಿಮ್ಮ ದೊಡ್ಡಪ್ಪಯ್ಯರ ಮನೇಲೇ ಇರಲಿ. ದೊಡ್ಡಪ್ಪಯ್ಯನೇ ಹೆಂಗೆ ಅಂದೈತೆ, ಒಂದು 15-20 ದಿನ ನಾವಿಬ್ಬರೇ ಇರೋಣ ಅಲ್ಲಿ. ಆಮ್ಯಾಕೆ ಬಂದು ಕರ್ಕೊಂಡು ಹೋಯ್ತೀನಿ ಅವಳನ್ನ. ಈಗ ನೋಡಿ, ನನಗೆ ಭಾರಿ ಹೊಟ್ಟೆ ಸಿತೈತೆ. ಹೊಸಿ ಕಾಳ್ನಾರ ಹಾಕೊಡು ತಿನ್ನೋಕ್ಕೆ. ಬರೀ ಇದೇ ಆಗೋಯ್ತು ನಿನ್ನ ಪುರಾಣ ಕೇಳೋದೆ ನನಗೆ. ಅಲ್ಲ, ಈ ನನ್ನ ಮಗ ಪುಟಕ್ ಅಂತ 3 ದಿನಕ್ಕೂ ಆ ನನ್ನ ಮಗ ಅವನ ಮನೆಗೆ ಯಾಕೋಯ್ತಾನೆ ಅಂತ ನಾನು ಅವತ್ತೇ ಕೇಳೋಣ ಅನ್ಕಂಡೆ. ಬಿಡು, ಇನ್ನು ವಯಸ್ಸಿಗೆ ಬಂದನು, ಪದೇ ಏನಾರು ಕೇಳ್ತಾ ಇದ್ರು, ಇನ್ನು ಸಿಟ್ನಾಗ ಏನಾರ ಅಂದು ಯಾಕೆ ಬೇಕು ಅಂತ ಸುಮ್ಕಾದೆ. ನೋಡಿದ್ರು ತಿರ್ಗಾ ಇವತ್ತು ಹೋಗೋಣಲ್ಲ, ಬರ್ಲಿ ಏನು ಎತ್ತ ಅಂತ ಕೇಳೇ ಬಿಡ್ತೀನಿ. ನನಗೂ ಪುಟ್ಟಿ ನೋಡಿದಾಗೆಲ್ಲ ಅನ್ಸೋದು, ಇವು ಇದ್ರೆ ಇಂಥ ಹುಡುಗಿನೇ ಇರಬೇಕಪ್ಪ, ಎಂಟಿಯಾಗಿ ಬಂದರೆ ಇಂಥ ಹುಡುಗಿನೇ ಬರಬೇಕು ಅಂತ. ನೋಡೋಕೆ ಎಷ್ಟು ಸಂದಾಕವಳು, ಕೆಲಸ ಕಾರ್ಯನೂ ಹಂಗೆ ಪಟ ಅಂತ ನೀಟಾಗಿ ಮಾತಾಳೆ. ಮಾತ್ರ ನನಗೆ ಒಂಥರ ಮನ್ಸಿಗೆ ಬಂದಿದ್ಲು, ಅಂದರೆ ಒಂಥರ ಹೆಂಗೆ ಹೇಳೋದು ಹೆಂಗೆ ಬಿಡೋದು ಅಂದ್ಕೊಂಡು ಸುಮ್ಕಿದ್ದೆ. ಏನು ಇವಾಗ ನಮ್ಮ ಅಪ್ಪನ ಬುದ್ಧಿ ಗೊತ್ತಿದ್ವಿ, ನಾನು ಇಷ್ಟಪಟ್ಟು ಮದುವೆ ಆಗೋದವೆಲ್ಲ ಸುಳ್ಳು ಕನಸಿನ ಮಾತು, ಅದಕ್ಕೆ ಸುಮ್ಕಿದ್ದೆ. ಹೆಂಗೋ ನಮ್ಮ ಅದಕ್ಕೇನೆಯ, ಅಯ್ಯೋ ದೇವರೇ ಹೊರ ಕೊಟ್ಬಿಟ್ಲು ಏನೋ ಕೇಳಿ. ನೋಡೋಣ, ನಮ್ಮ ಅಣ್ಣ ಅದಕ್ಕೇನೆ ಮಾಡ್ತಾರೆ ಅನ್ಬೇಕೆ. ಇನ್ನು ಅದ್ರಾಗೇನದೆ, ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ಒಳ್ಳೇದಾಯ್ತು. ಹೆಂಗೋ ಅವಳು ಸಿಕ್ಕಿಬಿಟ್ರೆ ನನಗೆ ಸಂದಕ್ಕಿರ್ಬೋದು. ಜೀವನನೂ ಅಷ್ಟೇ ತುಂಬ ಸಂದಕ್ಕಿರ್ತತೆ. ಆ ಹುಡುಗಿ ಪಾಪ ಒಂದಿಂದಲೂ ಒಬ್ರಿಗೆ ಹಿಂತಿರುಗಿ ಮಾತಾಡಿದ್ದಲ್ಲ, ಏನಾರ ಅಂದಿದ್ದಲ್ಲ ಮಾಡಿದ್ದಲ್ಲ. ನಮ್ಮ ಅಣ್ಣು ಹೇಳ್ತಿರ್ತಾನಲ್ಲ, ಭಾರಿ ಒಳ್ಳೆ ಹುಡುಗಿ ಅಂತ. ನನಗೂ ಭಾರಿ ಇಷ್ಟ ಆಗಿದ್ಲು. ನೋಡೋಣ, ನನ್ನ ಮನೆ ಬರ್ದಾಗ ಅವಳು ಹೆಸರಿದ್ರೆ ಸಿಗ್ತಾಳೆ. ಓಹೋ, ಕತ್ತ ಕೆಳಗೆ ಹಾಕಂದು ಏನೋ ಯೋಚನೆ ಮಾಡ್ಕೊತಾವ್, ಭಾರಿ ಖುಷಿ ಆಗ್ಬತ್ತಾವನಲ್ಲ. ಏನು ಮುಜ್ರ ಕೊಟ್ಟರು ವೈದ್ಯರಿಗೆ ಕೊಟ್ಟರು ಕಾಡ್ನಲ್ಲ ಅವ್ನು ಕರ್ಸಿ. ಏನಪ್ಪ, ಸದ್ಯಕ್ಕೆ ಆದರೆ ಸಾಕು. ನಾನು ಹೆಂಗೋ ದುಡ್ಡು ಕಾಸೆಲ್ಲ ಕೂಡಾಕೊಂಡಿದ್ದೀನಿ. ಇನ್ನೇನು ನಮ್ಮದೇ ಒಂದು ಪುಟ್ಟ ಸಂಸಾರ ಸಂದಕ್ಕಿರ್ತತೆ. ಓ, ಬಾರ್ಲಾ ಬಾರಿ ಕಿಸಿತಾ ಇದೆಯಲ್ಲ. ಏನ್ ಮಾಡಕ್ ಹೋಗಿದ್ಲ ಅಲ್ಲಿ ಲೋಕರ್ ನನ್ ಮಗ್ನೆ? ನಮ್ಮ ಅಪ್ಪಯ್ಯ, ಅಯ್ಯಪ್ಪ ಇವನು ಯಾಕೆ ಹಿಂಗೆ ಕೂತವನೆ, ಒಳ್ಳೆ ಮನೆ ದೇವ್ ಕೂತಂಗೆ. ನಾನು ಯಾವ್ದ್ರ ಹೋಗ್ಬಿಟ್ಟೆ, ಏನೋ ಯೋಚನೆ ಮಾಡ್ಕೊ ಬರ್ತಾ ಇದ್ದೆ, ಒಂದೇ ದಪ್ಪ ಬೆಚ್ಚ ಬೀಳಿಸ್ಬಿಟ್ಟ. ಅಪ್ಪ, ಏನಪ್ಪ ಏನು ಕರ್ದಲ್ಲ? ಮಳ್ಳಿ ನನ್ನ ಮಗನೇ, ಬಾರ್ಲಾ ಇಲ್ಲಿ, ಬಟ್ಟಿಗೆ ಬಾ ಇಲ್ಲಿ. ಅಲ್ಲ, ಏನ್ ಮಾಡಕ್ ಹೋಯ್ತಿಲ್ಲ? ನನ್ನ ನೋಡ್ ಬರ್ತದ ನನ್ನ ಬಾಯಿ ಸರಿಯಾಗಿ. ಆ ಹಟ್ಕಾಳ ನನ್ನ ಮಗನ ಮನೆಗೆ ಏನ್ ಮಾಡಕ್ ಹೋಯ್ತಿಲ್ಲ? ನಾನು ಒದ್ದು ನನ್ನ ಮಗನೇ ಅಲ್ಲ ಅಂತ ಆಚ್ಕಾಕಿದ್ಮೇಲೆ ನೀನೇನು ಉಣ್ಣಕ್ ಹೋಯ್ತೀಯ ಅಲ್ಲಿ? ತೆಗಿಯಪ್ಪ, ಹಂಗೆಲ್ಲ ಮಾತಾಬೇಡ. ಅಂಥದ್ದು ಅಲ್ಲ, ಈ ಆಚ್ಕೋಗ್ಯವನ ಏನು ಮಾತ್ರಕ್ಕೆ ಏನೋ ನೋಡಕ್ಕೆ ಹೋಗ್ಬಾರ್ದಾ? ನಾನಲ್ಲ, ಅಣ್ಣಯ್ಯ ಏನೋ ಕೇಳಕ್ ಕರ್ದಿದ್ದ, ಅದಕ್ಕೂ ಹೋಗಿದ್ದೆ ಆಟಯ್ಯ. ಕೇಳಕ್ ಕರ್ದಿದ್ನಿ? ಏನ್ ಕೇಳಕ್ ಕರ್ದಿದ್ದ? ಏನ್ ನಡೆಸ್ತಾ ಇದ್ದೀರಾ ನೀವು ಇಬ್ರು ಸೇರ್ಕೊಂಡು? ನೋಡು, ನೀನು ಅವ್ನ ಜೊತೆ ಸೇರ್ಕಂದೆ ಅಂದ್ರೆ ಒಂದು ಬಿಡ್ಗಾಸ್ಕೊಳಕ್ಕೆಲ್ಲ ನನ್ನ ಆಸ್ತಿ ಆಗಿ ತಿಳ್ಕೊಬಿಡು ಮಗ್ನೆ. ಓ, ನಾನು ಜೋರಾಗಿ ದನಿ ಕೇಳಿದ್ದೆ ಯಾರಪ್ಪ ಅಂತ ಬಂದೆ. ಎಲ್ಲ ಈ ಮುಂಡ ಮಗನಿಗೆ ತಗೊಳ್ಕೊಂಡಿರ ಹಂಗದೆ ಆ ಹುಡುಗನ್ ನಿಲ್ಲಿಸ್ಕೊಂಡು ಕೂತ ನಾಳೆ ಒಂದು ಗಳಿಗೆ ಸುಮ್ಮನಿರಕ್ಕಿಲ್ವಲ್ಲ, ಒಂದು ಗಳಿಗೆ ಸುಮ್ಮನಿರಕ್ಕಿಲ್ಲ. ಉಂಡು ಸುಮ್ಮ ಮನೆ ಕಳನ ಅನ್ನಕ್ಕಲ್ಲ. ಬಾಗ್ಲೂ ಹಾಕೊಟ್ಟಿದ್ದೀವಿ, ಮಂಚವ ಒಳಗೆ ಹಾಕಿದ್ದೀವಿ. ತಿಂದುಬಿಟ್ಟು ಮನೆ ಕಳನ ಅಂದ್ರೀತಿ ಹಿಂಗೆ ನಾಯ್ಕಾದಂಗೆ ಮನೆ ಬಾಗಿಲು ಕೂತ್ಕೊಂಡು ಆ ಹುಡುಗರು ಕೂರಂಗಿಲ್ಲ, ಹೇಳಂಗಿಲ್ಲ, ಪ್ರಶ್ನೆ ಮಾಡ್ಕೊಂಡು ಕೂತಿರ್ತಾನೆ. ತೆಗಿಯತ್ತಾಗಿ ಮಾತಾಡಂಗೆ ಇದ್ದಿದ್ರೆ ಗ್ರಾಚಾರ ಬಿಡಿಸ್ಬಿಡೀನಿ. ಮಾತಾಡ್ಸಕ್ಕಲ್ಲ, ನನ್ನ ಮಗನ ನೋಡಿ ನಂಗೆ ಮಾತಾಡ್ಸಕ್ಕೆ ಮನಸ್ಸು ಬರಕ್ಕಲ್ಲ. ಬರೀ ಇನ್ನೇನು ಮಾಡೋದು, ತಾಳಿ ಕಟ್ಟೋ ತಪ್ಪಿಗೆ ಉಣ್ಣಕ್ಕೆ ತಿನ್ನಕ್ಕೆ ಕೊಟ್ಕೊಂಡು ಸುಮ್ಕಿದ್ದೀನಿ. ನಾವು ಮಾತಾಡೋದು ಬಿಟ್ಟೆ ಎಲೆಯ 7-8 ವರ್ಷದ ಮ್ಯಾಲೆ ಆಗೋಯ್ತು. ನನ್ನ ಮಗನ ಕ್ಯಾರೆ ಅಂದಿಲ್ಲ. ನಾನು ತಗೊಂಡೋಗಿ ಕಾಪಿ ಮುಂದಕ್ಕೆ ಬಡಿತೀನಿ, ಊಟ ತಗೊಂಡೋಗಿ ಮುಂದಕ್ಕೆ ಬಡಿತೀನಿ. ತಿಂತಾನೆ ಹಿಂಗೆ ತಿಂದು ಹಿಂಗೆ ಮಕ್ಳ ಮೇಲೆ ಮೊಮ್ಮಕ್ಳ ಮೇಲೆಲ್ಲ ಹಿಂಗೆ ಎಗರಾಡ್ತಾನೆ. ಏನು ಮಾಡೋಣತ್ತ? ನಾಗರಾಜ, ಎಲ್ಲಿ ಹೋಗಿದ್ದಪ್ಪ ನೀನು? ನಾನು ಒತ್ತಾರಗಿಂದ ಹುಡುಕ್ತಾ ಇದ್ದೆ. ಏನು ಕಾಪಿ ಕುಡಿತಾನೆ ಕೇಳು, ತಗೊಬಂದು ಬಡಿಲ್ಲ ಅಂತವ. ತಡೆಯವ್ವ, ಕೇಳ್ತೀನಿ. ಅಪ್ಪ, ಕಾಪಿ ಕುಡಿತೀಯನಪ್ಪ? ಕಾಪಿ ಬೇಕಾ ಅಂತ ಅವ್ಳು ನೋಡವ್ವ. ತಗೊಬರ ಕೇಳು, ಇಲ್ಲೇ ಕೂತಿರ್ತೀನಿ. ಒಂದ್ ಲೋಟ ಕಾಪಿ ತಗೊಬರ ಕೇಳು, ದೊಡ್ಡ ಲೋಟ ತಗೊಬರ ಕೇಳು. ಪುಟ್ಕೋಸಿ ನೋಡ್ ತಗಿಲಿಕ್ಕೆ ಬರ್ತಾಳೆ. ತಗೊಬಂದ ಗಿಡ ಕೇಳು. ನೋಡಿ ಮಕ ನೋಡಿದಾಗಿಲ್ಲ ನನಗೆ. ನೋಡ್ದ ಈ ನನ್ನ ಮಗನ ಸೊಕ್ಕ ನೀವೇ ನೋಡಿದ್ರಲ್ಲ, ಯೋಟದೆ ಅಂತವ. ನಾನಾಗ ಓದ್ಕೆ ಇವಂತವ ಸಂಸಾರ ಮಾಡ್ಕೊಂಡು ಹೋದೆ 8 ವರ್ಷ. ಈಗ ಈ ನನ್ನ ಮಗನ ನೋಡು, ನಾನು ಮಾಡೋ ಕಾಪಿ ಕುಡಿಯೋಕಾಯ್ತದೆ, ನಾನು ಮಾಡೋ ಊಟ ತಿನ್ನಕ್ಕಾಯ್ತದೆ. ನನ್ನ ಮಕ್ಕ ನೋಡಿದ್ರೆ ಹಾಕಿಲ್ವಂತೆ. ಈ ನನ್ನ ಮಗಂತ 1 ರೂಪಾಯಿ ಬೇಡಕ್ಕಿಲ್ಲ. ನಾನು ಎಮ್ಮೆ ಹಾಲು ಬೆಣ್ಣೆ ಕರಾವು ಅನ್ಕೊಂಡು ಅದು ಮಾರ್ಕೊಂಡು ನಾನು ದುಡ್ಡು ಇದು ಮಾಡ್ಕೊಂಡು ನನ್ನ ಖರ್ಚು ಏನೈತೆ ನಾನು ನೋಡ್ಕೊತಾ ಇದ್ದೀನಿ. ಬಿಟ್ಟರೆ ನನ್ನ ಮಕ್ಳು ಕೇಳ್ತೀನಿ. ಈ ನನ್ನ ಮಗ ನನಗೆ 1 ರೂಪಾಯಿ ಏನು ಮಾಡೋಕ್ಕಿಲ್ಲ. ಆದರೂ ಮಾತ್ರವ ಕೋಟಿಗೆ ಆಡ್ತಾನೆ, ಬರೀ ದುಡಂಗೆ ಕರ್ದಯ್ಯ.
ಏನು ಮಾಡೋದು ಇರೋ ಗಂಟ ಗಂಡಲ್ಲ ಅದಕ್ಕಾಗಿ ಇರೋ ಗಂಟ ಒದ್ದಾಡಬೇಕು. ಹಾಂ ತಗೊಬತ್ತೀನಿ ಅಂತ ಹೇಳು. ಈಗ ಯಾಕ್ಲಾ ನಿನ್ನ ನಿಲ್ಲಿಸ್ಕೊಂಡಿರ್ತದೆ ಯೋನಾಗಬೇಕಂತೆ. ಓ ಅಣ್ಣ ಬರ ಕೇಳಿದಾಗನವ ಹೋಗಿದ್ನಲ್ಲ ಅದಕ್ಕಂಗೆ ಆಡ್ತಾ ಕೂತದೆ. ಇವನು ಯಾಕೆ ಹೋಗಿದ್ದೆ ನೀನು ನನ್ನ ಮಗನ ನಾನೇ ಬೇಡ ಅಂತ ಬಿಟ್ಟಾಕಿದ್ಮೇಲೆ ನೀನು ಯಾಕೆ ಹೋಯ್ತಿ ಅಲ್ಲಿಗೆ ಸಂದವ್ರ ಮಾವನ ಮನೆಗೆ ಅಂತ ಬಾಯಿಗೆ ಬಂದಂಗೆ ಬೈತದೆ. ಏನು ಇದ್ದುದೇ ಬಿಡು ಯಾಕೆ ಕೆಸ್ಕತಿಯ. ಏನ ಹುಡುಗನ್ ನೋಡೋದೇ ಬೇಡವಂತ ಹಿರಿ ಮಗ ಮುಂಡೆ ಮಗ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಹುಡುಗನ್ ನೋಡಿದೆ ಪಾಪ ಅದು ಏನು ಮಾಡತ್ತದು ತೆಗಿಯತ್ತಾಗ ನನಗಂತೂ ನನ್ನ ದೊಡ್ಡ ಮಗ ಅಂದ್ರೆ ಪಂಚಪ್ರಾಣ. ಈ ಮುಂಡೆ ಮಗಗೋಸ್ಕರ ಪಾಪ ಆ ಹುಡುಗನ ಬಿಟ್ಟದಾಗೈತಿ ಮಾವನ ಮನೇಲಿ ಅದೇ ಅದು ಏನಂತದ್ದು ಮಾಡ್ತು ಅಂತ ಹಂಗೆ ಆಡ್ತಾನೆ. ಆಯಿತು ಅವ್ನು ಎಂತಿದ್ದು ಅವ್ನು ವಯಸ್ಕಂದ ಇದು ಮಾಡ್ದ ಅದು ಅವ್ನು ಮಾಡ್ದ. ಈ ನನ್ನ ಮಗಂತೂ ಮಾಡೋಕ್ಕಲ್ಲ ಎಂತಿರು ವಯಸ್ಕಾಗೋದು ಏನು ಎತ್ತ ಅಂತ ಗೊತ್ತಿಲ್ಲ ಬರೀ ದರ್ಪತವರೇ ಅಭ್ಯಾಸ. ಆ ಹುಡುಗ ವಯಸ್ಕತ್ತು ಹೋಯ್ತು ಅಂಥದ್ದು ಏನು ಮಾಡೈತಿ. ನನ್ನ ಮೊಮ್ಮಕ್ಕಳನ್ನೂ ಸೇರಕ್ಕೆ ಬಿಡಕ್ಕಲ್ಲ ಅವನ್ನೂ ಹೋಗಿ ನೋಡಕ್ಕೆ ಬಿಡಕ್ಕಲ್ಲ ನನಗೆ ನನ್ನ ಮೊಮ್ಮಗಳನ್ನ ನೋಡಕ್ಕೆ ಬಿಡಕ್ಕಲ್ಲ. ಎಂಥ ಹಿಂಸೆ ಅಂದರೆ ಯಾವ ತಾಯಿಗೂ ಇಂಥ ಚಿತ್ರ ಹಿಂಸೆ ಬೆಳಕನಪ್ಪ ಬೇಜಾರಾಗೋಯ್ತದ ನಂಗೆ ಹುಡುಗನ ನೆನ್ಸ್ಕೊಂಡ್ರೆ. ಇರಲಿ ಬಿಡವ ಅಣ್ಣ ಅದಕ್ಕೆ ಮಗ ಎಲ್ಲ ಸಂದಾಕವ್ರಂತೆ ನಾನು ಹೋಗಿ ನೋಡ್ಕೊಬತ್ತೇವನೆಲ್ಲ ಆಗಾಗ ಎಲ್ಲ ಸಂದಾಕವ್ರೆ ನೀನು ತಲೆ ಕೆಡ್ಸ್ಕೊಬೇಡ. ಬತ್ತನಲ್ಲ ಬಿಡು ಹಬ್ಬಕ್ಕೆ ಬತ್ತನಲ್ಲ ಹೆಂಗಿದ್ರು ಧೂಪ ಹಾಕಕ್ಕೆ ಆಗ ನೋಡಿ ಬಂತು ಬಿಡು ತಲೆ ಕೆಡ್ಸ್ಕೊಬೇಡ. ಅಪ್ಪ ಹಿಂದಿದ್ದೆ ಅದಕ್ಕಾಗೆ ಸುಮ್ಕಾಯ್ತೀನಿ ಕಣಪ್ಪ. ಆಮ್ದಾಗ ವರ್ಷಕ್ಕೊಂದ್ಸತಿ ಆ ಹುಡುಗನ ಮಕ್ಕ ನೋಡ್ಕೊಂಡು ಹೆಂಗೋ ನನ್ನ ನೋವು ಮರ್ತ್ಕೊತೀನಿ. ಇಲ್ಲ ಅಂದಿದ್ರೆ ಅಯ್ಯೋ ದಿಟ್ಟವಾಗ್ಲೂ ಆಹಾರ ಸಂದಾಗ ಸಾಕಿದ್ದೆ ಆ ಹುಡುಗನ. ಇದು ಕರೆಂಟ್ ಹೇಳ್ತಾರಲ್ಲ ಆ ಲೈನಾಗಿ ಕೆಲಸ ಸಿಕ್ಕಿತ್ತು. ಅಯ್ಯೋ ನನ್ನ ಮಗ ಆ ಕೆಲಸ ಮಾಡಿಬಿಟ್ರೆ ಎಲ್ಲಿ ಕರೆಂಟ್ ಹೊಡೆ ಸತ್ತೋತಾನೋ ಅಂತ ಕರ್ಕೊಬಂದು ಬಿಡಿಸಿ ಮನೆ ಒಳಗೆ ಇಟ್ಕೊಂಡಿದ್ದೆ. ಅಂತ ಹುಡುಗನ ಇವತ್ತು ಬೇರೆ ಮಾಡಿ ಕಳಿಸ್ಬಿಟ್ನಲ್ಲ ಮತ್ತಿಗೆ ಏಟ್ ನೋವಾಯ್ತದೆ ಗೊತ್ತಾ. ನೋಡು ಆ ನನ್ನ ಮಗನ್ನ ನೋಡಕ್ಕೆ ಹೋಗ್ಬಿಡ್ತು. ಯಾಕೆ ಹೋಗಿದ್ದೆ ನೀನು? ಯಾಕೆ ಹೋಗಿದ್ದೆ ಅವ್ನು ನೋಡಕ್ಕೆ? ಅಯ್ಯಪ್ಪ ನನ್ನೇನಾರ ಅಣ್ಣ ಈ ವಿಷಯಕ್ಕೆಲ್ಲ ಕರ್ಸಿದ್ದ ಅಂತ ಗೊತ್ತಾಗ್ಬಿಟ್ರೆ ಆಟಯ ಮತ್ತೆ ತಗೊಂಡು ಕೊಚ್ಬಿಡ್ತಾನೆ ಎಲ್ಲರೂ ಒಂದು ಕಡೆಯಿಂದ ಈ ಮುದಿಯ. ಏನು ಮಾಡೋಕ್ಕಾಯ್ತದೆ ಸುಳ್ಳು ಹೇಳ್ಬೇಕಾಟ ಏನಾರವ. ಯಾಕ್ಲಾ ಕರ್ಬಿಡ್ತಾನೆ ನಿಂತಿದ್ದೆ ಬೊಗಳ ಬೇಬರ್ಸಿ ನನ್ನ ಮಗನೇ. ಏನಿಲ್ಲ ಕಣಪ್ಪ ಅವು ಹೆಂಗವಳೆ ಏನು ಆರೋಗ್ಯ ಸಂದಾಕೈತಾ ಅಪ್ಪ ಹೆಂಗವನೇ ಎಲ್ಲ ಸಂದಾಕಿದ್ದೀರಾ ಅಂತ ಕೇಳಕ್ಕೆ ಕರೆದಿದ್ದ ಆಟಯ್ಯ. ಸುಮಾರು ದಿನ ಆಗಿತ್ತಲ್ಲ ಸಿಕ್ಕಿ ಆಕೆ ಬಾರಪ್ಪ ಅಂತ ಅವತ್ತೊಂದಿನ ಹೇಳಿದ್ದ. ನಾನು ಹೋಗೋಣ ಅಂತ ಹೋಗಕ್ಕಾಗಿತ್ತಿಲ್ಲ ಆ ಕಡೆ ಹಂಗೆ ಹೋಗಿದ್ದೆ ಆಟಯ್ಯಕಂತ ಹಾಕು. ನೀನೇನು ಹಂಗೆ ಆಡ್ತೀವಳೆ ಎಲ್ಲಕ್ಕೂ. ನೋಡು ಆ ನನ್ನ ಮಗನ ನೀನು ಏನು ಹೇಳಬೇಡ ನಮ್ಮ ವಿಷಯ. ಯಾಕೆ ಹೇಳ್ತೀವಿ ಅವ್ನಿಗೆ ಎಂಟಿ ಮಕ್ಳು ಕರ್ಕೊಂಡು ನಾನು ಎಂಟಿ ಕೊಟ್ಟಿರ್ತೀನಿ ಅಂತ ಅಪ್ಪ ಅವ್ನು ಬಿಟ್ಟು ನನ್ನ ಮಗ ಯಾಕೆ ಅಪ್ಪ ಅವನ ಬಗ್ಗೆ ಕೇಳಬೇಕು ವಿಚಾರಿಸ ಅಂತ ಯೋಗ್ಯತೆ ಉಳಿಸ್ಕೊಂಡವನಂತ ಅವನು. ನಾನು ಅವತ್ತೇ ಹೇಳಿದ್ವಿ ನಾನು ಸತ್ರುವೆ ಬಂದು ನನ್ನ ತಲೆ ಕೂದಲು ಬೋಳಿಸ್ಕೊಳಕ್ಕೆ ಕೊಡ್ದು ನನ್ನ ಮಗ ಅಂತ. ಆ ನನ್ನ ಮಗ ನನ್ನ ಸತ್ರು ನನ್ನ ತಲೆ ಕೂದಲು ಬೋಳಿಸ್ಕೊಡ್ದು ನಾನು ಅವ್ನು ಕೊಟ್ಟು ಬೋಳಿಸ್ಕೊಳಕ್ಕಲ್ಲ ನನ್ಗೆ ಎರಡನೇ ಮಗನೇ ಬೋಳಿಸ್ಬೇಕು ಅಂತ ಅವತ್ತೇ ಹೇಳಿವ್ನಿ. ಮತ್ತೆ ಯಾಕೆ ಕೇಳ್ತಾನಂತೆ ಅವನು. ಇವನ್ ಬಾಯಿಗೆ ಮಣ್ಸೂರ್ಯ ಬೇವರ್ಸಿ ನನ್ನ ಮಗ. ಆ ಎಳೆ ಹುಡುಗ ಬಾಳ ಬದುಕ ಹುಡುಗನ ತಲೆ ಬೋಳಿಸ್ಕೊಬೇಡ ನನಗೆ ತಲೆ ಬೋಳಿಸ್ಕೊಬೇಡ ನೀನು ಅಂತಾನೆ. ಹಂಗಂದ್ರೆ ಅವಕ್ಕೆ ನಾಯ ಇದಾಯ್ತದ ಅನುವಾಲ್ದವನೆ ಮುಚ್ಚ ಬಾಯ ಅಂತನಾರ ಹೇಳ ಈ ನನ್ನ ಮಗನಿಗೆ. ನನಗಂತೂ ಅನುವಾಲ್ ಹುಡುಗ ಅಲ್ಲದೆ ಇರಕ್ಕೆ ಬಿಡಲ್ಲ ಇಲ್ಲಿ ಕುತ್ಕೊಂಡು ಶಾಪ ಹಾಕ್ತಾನಲ್ಲ ತಲೆ ಬೋಳ ಅವ್ನು ಹಿರಿ ಮಗ ತಲೆ ಬೋಳಿಸ್ಕೊಳ್ತಾನೆ ಇನ್ನೇಮನ್ ಬೋಳಿಸ್ಕೊತಾನಂತೆ. ಬರೀ ಹಿಂಗೆ ಅಂದಂದು ಒಳ್ಳೇದಲ್ಲ ಅಪ್ಪ ಹೌದಿ ನಂಗೆ ಅಂದಬಾರ್ದು. ಯಾರಿಗೆ ಗೊತ್ತು ನಾಳೆಗೆ ಏನಾಯ್ತದೆ ಹೆಂಗೆ ಅಂತವ ಅನುಮಾಲ್ ನನ್ನ ಮಗ ಬಾಯಿಗೆ ಏನು ಬತ್ತಂತೆ ಮಾತಾಡ್ತಾನೆ ಅವ್ನು ತಲೆ ಬೋಳಿಸ್ಕೊಬಾರ್ದಂತೆ. ಇರ್ಲಿ ಬಿಡವ ಏನಂಗೆ ಅಂದೇಟ್ಗೆ ಏನಾಯ್ತದೆ ಗೊತ್ತಿಲ್ವ ನಿಂಗೆ ಅಪ್ಪ ಏನು ಬುದ್ಧಿ ನೀನು ಯಾಕಂಗೆ ಆಡ್ತೀಯ ಸುಮ್ಕಿರ ತಗೋಲಿ. ಹಂಗಲ್ಲ ಕಣಪ್ಪ ನಿಮಗೆ ತಿಳಿಯೋಕ್ಕಿಲ್ಲ ಹಿಂದಿನ ಕಾಲದವು ಮಾತುಗಳು ನೀವು ಎಲ್ಲ ನೋಡಿದೀವಲ್ಲಪ್ಪ ನಾವು ನಮಗೆ ತಿಳಿತ ಸಂದುವೆ ಹಂಗೆ ಅನ್ಬಾರ್ದು ನಂಗೆ ತಲೆ ಬೋಳಿಸ್ಕೊಬೇಡ ನೀನು ಅಂತವ. ಏನಾಗ್ಬಿಡ್ತದೆ ಗೊತ್ತಾ ಅಪ್ಪ ಹೌದಿರ ಹಂಗೆ ಅಂದಾಗ ಅಪ್ಪ ಹೌದಿರ ಮುಂದೆ ಮಕ್ಕಳು ಹೋಗ್ಬಿಡ್ತಾರೆ ಕಣೋ. ನಾನು ನೋಡಿದ್ದೀನಿ ಎಲ್ಲನೂ ನಮ್ಮ ಇದ್ರಾಗ ಒಸಿ ನೋಡಿಲ್ಲ ಅಕ್ಕಯ್ಯ ಆ ಹುಡುಗನ ಕೂತಿಂಗ್ ಶಾಪ ಹಾಕ್ತಾನಲ್ಲ ಎದೆ ಮೇಲೆ ಮಣ್ಣೆಳಿಯ ಒಸಿ ಬೇಜಾರಾಗ್ಲ ಗೊತ್ತೇನೋ ನೀನು ಇದ್ರೆ ಗೊತ್ತಾಯ್ತದೆ ಮನೇಲಿ ಹಗಲು ರಾತ್ರಿ ಎಲ್ಲ ನೆನೆಸ್ಕೊಂಡಾಗೆಲ್ಲ ಶಾಪ ಹಾಕ್ತಾ ಇರ್ತಾನೆ ಕಣೋ ಹುಡುಗಂಗೆ. ನನಗೆ ಹೊಟ್ಟೆ ಕಳ್ಳಂಗೆ ಚುರ್ರಂದೋಯ್ತದೆ ಏನು ಮಾಡೈತೆ ಯಾಕಂಗೆ ಆಡ್ಬೇಕು ಆ ಹುಡುಗನ ಮೇಲೆ ಅಂತ. ಹೋಗಣೆ ಎಂಕ್ರಿ ಹೋಗೋಗು ಅಲ್ಲಿ ಮಗನ್ ಕೊಟ್ಟೆ ಬಿಸಿ ಅಂತ ಕುತ್ಕೋಬೇಡ ಹೋಗಿ ಕಾಪಿ ತಕ ಬರೋಗು. ಓಹ್ ಏನ್ ಮಾಡವನಂತೆ ಯಾಕೆ ಮಾಡೋದು ನಿನಗೆ ಗೊತ್ತಿಲ್ಲ. ಬರ್ಲಿ ನನ್ನ ಮಗ ನನ್ನ ಮನೆ ಹೊತ್ತಿ ಬಾಲ್ ಹೊತ್ತು ಕೂಡುದು ನನ್ನ ಮೊಮ್ಮಕ್ಕಳು ಯಾವ ಹುಟ್ಟಿದ್ರು ನಾನು ಹೋಗಿ ನೋಡಕ್ಕೂ ಇಲ್ಲ ನನ್ನ ಮೊಮ್ಮಕ್ಕಳು ಅಂತ ಕರಿಯಕ್ಕೂ ಇಲ್ಲ. ನನ್ನ ಮಗನ ಸವಾಸ ಬೇಡ ನಮ್ಗೆ ಹೋಗಿ ಕಾಪಿ ತಕ ಬರೋಗು. ಹಿಂಗೆ ಕರೆದ್ರು ಅವನೇ ಬರಕಲಾಕಂತಾಕು ನಿನ್ನಂತ ಹುಟ್ಟು ಕರ್ಬು ನನ್ನ ಮಗನ ಕೊಟ್ಟ ಹುಡುಗಿ ಇರಾಕು ಇಲ್ಲಕಂತೆ. ಅವನೇನು ಬಂದ್ರು ಪೇಟೆಗೆ ಹೋಯ್ತಾನೆ ಹೊರ್ತು ನಮ್ಮ ಮನೆಗಂತೂ ಬರಕಲ್ಲ. ಬಾಳರ್ಕ ಏನು ಒಟ್ಟ ಉರಿಸ್ತೀಯೋ ಅದೇನೋ ಹೇಳ್ತಾರಲ್ಲ ಎಂತೆಂಥವ್ರಿಗೆ ಏನೇನೋ ಆಯ್ತದಂತೆ ಸಿಡ್ಲು ಬಡ್ದೋಯ್ತಾರಂತೆ. ನಿನಗೆ ಎಂತದ್ದು ಬಡಿಯಕ್ಕಲ್ವಲ್ಲ ಹೇಳು ಮೂರತ್ತು ಮನೆ ಬಾಗಲ್ಲೇ ಕೂತಿರ್ತೀಯ. ಯಾಕಣೆ ಎಗ್ರು ಸಂಗೆ ಎದಿ ಗೊತ್ಬಿಡ್ತೀನಿ ಹೇಳ ನಗರಾಜ ಆ ಬೇವರ್ಸಿ ನೋಡಿದಂತ ಮಾತಾಡಕಲ್ಲ ಅಂದಮೇಲೆ ಅಲ್ಲಿ ನಿಂತ್ಕೊಂಡು ಬೈಯೋದೇನದೆ ಒಳಿಕೋ ಕೇಳು ಇಲ್ಲ ಕೆಳಿಕಾಕೊಂಡು ತುಳಿದ್ಬಿಡ್ತೀನಿ ಅಷ್ಟೇ. ಹೋ ಅವ್ವ ನೀನು ಹಂಗೆ ಹೋಗತ್ತ ಒಳಿಕೆ ಮಾತಾಡಕ್ಲ ಆದ್ಮೇಲೆ ಯಾಕೆ ನಿಂತ್ಕೊಂಡು ಬೈತೀಯ ಸುಮ್ಕಿದ್ನೇ ದೊಡ್ಡದು ಮಾಡ್ತಾನೆ ಅಪ್ಪ ಆಮೇಲೆ ಗೊತ್ತಲ್ಲ ಎಲ್ಲಿಂದ ಎಲ್ಲೆಲ್ಗೋ ಹೋಯ್ತಾನೆ ಹೋಗತ್ತ ಒಳಿಕೆ ನೀನು ಹಂಗೆ ಆಡ್ತೀವ. ಹಾಳ ನನ್ನ ಮಗ ನೀತ್ಕೆ ನಾನು ಮಾತಾಡಕ್ಲ ನನ್ನ ಮಗನ ಗೊತ್ತಾಯ್ತಾ ನಿಂಗೆ ಯಾಕೆ ಮಾತಾಡಕ್ಲ ನಾನು ಅಂತ ಜೀವ ಇರಗಟ್ಟ ಮಾತಾಡಕ್ಲ ನನ್ನ ಮಗನ ಕೊಟ್ಟೆ. ಏನು ಸಿಕ್ಕಿಬಿಟ್ಟ ಇವನು ನನಗೆ ಅದೇನು ಮಾಡಿದ್ದೆ ಅಂತ ತಗೊಂಬಂದಿದ್ದೀನಿ ನನ್ನ ಮಗನಿಗೆ ಗಂಟಾಕಿದ್ನು. ಜೀವನದಲ್ಲಿ ಒಂಚೂರು ಸುಖ ಪ್ರೀತಿ ವಿಶ್ವಾಸ ಅನ್ನೋದೇ ನೋಡಲಿಲ್ಲ ನಾನು. ಬರೀ ಕೂಲಿ ಆಳು ನೋಡ್ದಂಗೆ ನೋಡ್ತಾನೆ ವ್ಯವಸ್ಥೆ ನನ್ನ ಮಗ. ಸಾಯ್ ಹೆಂಗಾರ ಸಾಯ್ ಇಲ್ಲ ಬಿದ್ದು ಸಾಯ್ ತಗೊಂಬಂದು ಬಡಿತೀನಿ ಕಾಪಿಯ. ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ತುಂಬ ಖುಷಿ ಆಯಿತು ನೀವು ಸಪೋರ್ಟ್ ಮಾಡೋ ರೀತಿ ನೋಡಿ, ನಿಮ್ಮ ಕಮೆಂಟ್ಸ್ಗಳನ್ನೆಲ್ಲ ನೋಡಿ ಮನಸ್ಫೂರ್ತಿಯಾಗಿ ಧನ್ಯವಾದಗಳು. ನಾನು ಸ್ವಲ್ಪ ಟೈಮಿಂಗ್ಸ್ ವೇರಿ ಆದ್ರೂ ವಿಡಿಯೋ ಅಂತೂ 200% ಹಾಕೋಕ್ಕಂತೂ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಟ್ರೈ ಮಾಡ್ತೀನಲ್ಲ ಹಾಕ್ತೀನಿ. ಇದೇ ಥರ ನನಗೆ ಕಮೆಂಟ್ಸ್ ಮಾಡಿ ಸಪೋರ್ಟ್ ಮಾಡ್ತಾನೆ ಇರಿ. ನಿಜವಾಗ್ಲೂ ನನ್ನ ಸಬ್ಸ್ಕ್ರೈಬರ್ಸ್ಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಕಮ್ಮಿನೇ. ಯಾಕೆಂದರೆ ನಿಮ್ಮ ಥರ ಸಪೋರ್ಟ್ ಮಾಡೋರು ಯಾರೂ ಸಿಗಲ್ಲ. ಯಾವ್ಯಾವುದೋ ಟೈಮ್ ವಿಡಿಯೋ ಹಾಕಿದ್ರು ಏನೇ ಮಾಡಿದ್ರು ಸಪೋರ್ಟ್ ಮಾಡ್ತೀರಲ್ಲ
ನನ್ನ ಕಡೆಯಿಂದ ಲವ್ ಯು, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ. ಹಾಗೆ ಇದು ಫ್ಯಾಮಿಲಿ ಬಂದು ಇದು ಶಾಂತ ಗಂಡ ಇದ್ದಾನಲ್ಲ ಅವ್ರ ಅಪ್ಪನ ಫ್ಯಾಮಿಲಿ ಇದು. ಈ ಸ್ಟೋರಿನ ನಾನು ಮುಂಚೆನೇ ಹಾಕಬೇಕಿತ್ತು, ಆದರೆ ಅವಾಗ ನನಗೆ ಈ ಸ್ಟೋರಿಗಳನ್ನ ಇದು ಮಾಡೋದನ್ನೇ ಸ್ವಲ್ಪ ಕನ್ಫ್ಯೂಷನ್ ಆಗೋದು ಅಂತ ಇದನ್ನು ತಂದಿರಲಿಲ್ಲ. ಇನ್ಮೇಲಿಂದ ಈ ಫ್ಯಾಮಿಲಿ ಸ್ಟೋರಿನೂ ಆಡಾಗ್ತಾ ಹೋಗುತ್ತೆ, ಅದು ಸ್ವಲ್ಪ ಇದು ಸ್ವಲ್ಪ ಹಾಕ್ತಾ ಇರ್ತೀನಿ. ಏನು ಅನ್ಕೋಬೇಡಿ, ನಿಮಗೆ ಏನು ಅನ್ನಿಸ್ತು ಏನು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕೆಂದರೆ ಇದು ರಿಯಲ್ ಲೈಫ್ ಸ್ಟೋರಿ, ನಾನು ತೋರಿಸ್ತಾನೆ ಇರೋಕ್ಕೂ ಆಗಲ್ಲ. ಇಲ್ಲಿ ತೋರಿಸಿದ್ರೇ ನನಗೆ ಅಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನಿಮ್ಗೆ ಹೇಳೋಕ್ಕಾಗೋದು. ಹಾಗಾಗಿ ಇದನ್ನು ಆ್ಯಡ್ ಮಾಡಿದ್ದೀನಿ. ನಿಮ್ಗೆ ಏನು ಅನ್ನಿಸ್ತು, ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೆಚ್ಚೆಚ್ಚು ಕಮೆಂಟ್ ಮಾಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರು ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಹೈಪ್ ಕೊಡೋದನ್ನ ಮರಿಬೇಡಿ. ಧನ್ಯವಾದಗಳು ಸ್ನೇಹಿತರೆ, ಲವ್ ಯು.